30 ವರ್ಷದಿಂದ ಅಂಗಡಿ ಇಟ್ಟಿದ್ದೀವಿ. ಹೊಡಿಬೇಕಾದ್ರೆ ನಮ್ಗೊಂದು ನೋಟಿಸ್ ಕೊಟ್ಟಿಲ್ಲ, ಮತ್ತೆ ಬಂದು ಹೇಳಲಿಲ್ಲ, ಏನಿಲ್ಲ. ಬಂದರು 4 ಗಂಟೆಯಲ್ಲಿ ಹೊಡಿಯೋಕೆ ಬಂದರು, ಅಡ್ಡಿ ಮಾಡಿ ನಿಲ್ಲಿಸ್ತು. ಆಮೇಲೆ ಏನು ಮಾಡಿದ್ರು, ತಿರ್ಗಾ 11 ಗಂಟೆಗೆ ಡಂಗೂರ ಸಾರಿಸಿದ್ರು. ಏನೇ ಅಲ್ಲಿ ಖಾಲಿ ಮಾಡಿಲ್ಲ ಅಂದರೆ ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ, ಒಳಗಡೆ ಹಾಕ್ತೀವಿ, ಯಾರು ಗಲಾಟೆ ಮಾಡ್ತಾರೋ ಯಾರು ಬಿಡ್ತಾರೋ ಏನು ಮಾಡ್ತೀವಿ ಅಂತ ಎಲ್ಲರಿಗೂ ದೌರ್ಜನ್ಯ ಮಾಡಿದ್ರು. ನಾವು ಭಯ ಇರೋ ಸರ್ಕ್ ಏನು ಮಾಡಬೇಕಾಗಿತ್ತು, ಏನೋ ಎತ್ಕೊಂಡು ಅವರು ಭಯಕ್ಕೋಸ್ಕರ ಎತ್ಕೊಬಿಟ್ಟಿವಿ ನಾವು. ಎಲ್ಲ ಅಂಗಡಿನೂ ಇತ್ತು ಸರ್. ತರಕಾರಿ ಅಂಗಡಿ ಇತ್ತು, ಹಣ್ಣಂಗಡಿ ಇತ್ತು, ಅರ್ಶಿನ ಕುಂಕುಮದ ಅಂಗಡಿ ಇತ್ತು, ಪ್ರತಿಯೊಂದು ಅಂಗಡಿನೂ ಇತ್ತು, ಮ್ಯಾಂಗಲ್ಸ್ ಇತ್ತು, ಎಲ್ಲ ಇತ್ತು ಸರ್. ಇಂಥ ಅಂಗಡಿ ಇಲ್ಲ ಅನ್ನೋದೇನು ಇಲ್ಲ, ಎಲ್ಲ ಅಂಗಡಿ ಇತ್ತು. ರೇಷನ್ ಅಂಗಡಿ ಒಂದು ಬಿಟ್ಟು ಇದ್ದದ್ದು ಎಲ್ಲ ಅಂಗಡಿನೂ ಇತ್ತು. ಸರ್ ಫುಟ್ಪಾತಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಇಷ್ಟಿಷ್ಟಾಗಲ ಗಾಡಿ ಮೇಲೆ ಇಟ್ಕೊಂಡಿದ್ದೀವಿ. ಇವಾಗ ಮಾಡೋಕ್ಕೇನು ವ್ಯವಸ್ಥೆ ಇಲ್ಲ, ಅಲ್ಲಿ ನಡೀತಾ ಇಲ್ಲ. ಬಿಸಿಲು ಅಂತ ಯಾರು ಬರಲ್ಲ, ಎಲ್ಲ ಒಣಗೋಗುತ್ತೆ. ಹೂವು ಒಂದು ಅರ್ಧ ಗಂಟೆ ಇರಲ್ಲ, ತರಕಾರಿ ಇರಲ್ಲ, ಯಾರು ಒಳಗಡೆ ಅಲ್ಲಿಗೆ ಯಾರು ಬರ್ತಾ ಇಲ್ಲ. ನಾವೇನೋ ನಮ್ಮ ಜೀವನಕ್ಕೇನು ಇಲ್ಲ, ಆಧಾರ ಅದು ಬಿಟ್ಟರೆ ಇಲ್ಲ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ನಾವು ಮಕ್ಕಳು ಸಾಕೋಕ್ಕಾಗಲ್ಲ. ನಾವು ಇದರಿಂದ ಜೀವನ ಮಾಡ್ತಾ ಇದ್ದೋ, ಬೇರೆ ಏನೂ ಇರಲಿಲ್ಲ ನಮಗೆ ಜೀವನಕ್ಕೆ. ನಾವು ಯಾವ ಹಣ ಆಸ್ತಿ ಏನೂ ಮಾಡಿಕೊಂಡಿಲ್ಲ, ನಾವು ಇದರಲ್ಲಿ ಜೀವನ ಕಳೀತಾ ಇದ್ದಿದ್ದು 30 ವರ್ಷದಿಂದ. ಹಿಂಗೆ ಮಾಡಿದ್ದಾರೆ ಸರ್. ಫಸ್ಟು ಮೇನ್ ರೋಡಲ್ಲಿದ್ದು, ಅಲ್ಲಿಂದ ಅಂಗಡಿ ಕಟ್ತೀವಿ ಅಂತ ಇಲ್ಲಿಗೆ ಬಂದರು. ಇಲ್ಲೂ ಕಿತ್ಕೊಂಡು ಇವಾಗ ರೋಡ್ಗೆ ಹಾಕಿದ್ದಾರೆ. ನಮಗೇನು ನಮ್ಗೆ ಇಲ್ಲಿ ಅಂಗಡಿ ಒಳಗಾಗ್ಬೇಕು ಸರ್, ಎಲ್ಲ ವ್ಯವಸ್ಥೆ ಆಗ್ಬೇಕು. ಎಲ್ಲ ಇಲ್ಲಿರೋರ್ಗೆಲ್ಲರಿಗೂ ನಮ್ಗೆ ವ್ಯವಸ್ಥೆ ಆಗಬೇಕು, ನಮ್ಗೆ ಅನ್ನಕ್ಕೆ ದಾರಿ ಆಗ್ಬೇಕು ಸರ್. ನಾವು ಮಕ್ಕಳು ಮರಿ ಏನ್ರಲ್ಲಿ ಸಾಕೋಣ ಸರ್. ನಾವು ಜಯಮ್ಮ ಸರ್. ನ್ಯಾಯಾಲಯದಲ್ಲಿ ಇವರು ಉತ್ತರ ಕೊಡಬೇಕು, ಜೊತೆಗೆ ಮೇಲಿರ್ತಕ್ಕಂಥ ಭಗವಂತನಲ್ಲೂ ಇವರು ಉತ್ತರ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದಿರಿ. ಸಾಮಾನ್ ಸರಂಜಾಮ್ ಹೋಗಿದೆ. ಅವ್ರು ನಂಬ್ಕೊಂಡಿರ್ತಕ್ಕಂಥ ಕೆಲಸ ಮಾಡಿದಂತ ಸುಮಾರು 1250, 300, 400, 500 ಕುಟುಂಬಗಳು. ಮೊದಲನೇದು. ಎರಡನೇದು ಏನು 704 ಸರ್ವೆ ನಂಬರ್ ಅಲ್ಲಿ 3 ಕುಂಟೆ ಖರಾಬು,
ಇದನ್ನ ಏಕಾಗಿ ನಾವು ಹೊಳಿತೀವಿ ಅಂತಾರೆ. ಏನ್ ಸ್ವಾಮಿ ದೌರ್ಜನ್ಯ? ಈಗ ನಮೂನೆ 3 ಕೊಟ್ಟಿದ್ದೀರಿ, ಟ್ರಾನ್ಸಾಕ್ಷನ್ಗಳಾಗಿದೆ, 10,000 ರೂಪಾಯಿ ಕೈ ಬದಲಾವಣೆ ಆಗಿದೆ, ಕ್ರಯ ಆಗಿದೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸ್ಟಾಂಪ್ ಡ್ಯೂಟಿ ಕಟ್ಸ್ಕೊಂಡಿದ್ದೀರಲ್ಲ, ಅದಕ್ಕೇನು ಹೊಣೆ? ಆ ರಿಜಿಸ್ಟ್ರಿಗಳನ್ನ ರಿಜಿಸ್ಟರ್ ಆಫೀಸರ್ನ ತಂದ್ಬಿಟ್ಟು ನೇಣಕ್ ಹಾಕ್ತೀರಾ? ಪಟ್ಟಣ ಪಂಚಾಯತಿಲಿ ನಮೂನೆ 911 ಕೊಟ್ಟಂತ ಅಧಿಕಾರಿ ವರ್ಗಗಳನ್ನ ನೀವು ನೇಣಕ್ ಹಾಕ್ತೀರಾ? ಯಾರು ಜಗತ್ತಿನಲ್ಲಿ ಎಲ್ಲೂ ನಡೆದಂತ ಘಟನೆ ನಡೆದಿದೆ. ಆ ಬಫರ್ ಝೋನ್ ಲೆಕ್ಕ ಬರ್ತದೆ. ಅದಕ್ಕೂ ಮೊದಲು ಇರ್ತಕ್ಕಂಥದ್ದು ಕಠೋರ ಝೋನ್. ಇರಪ್ಪ, ನಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.